ಓಕೆ, ಈಸಿ ಆ್ಯಂಡ್ ಟೇಸ್ಟಿಯಾಗಿ ಹೈದ್ರಾಬಾದಿ ಚಿಕನ್ ಮತ್ತು ಕಬಾಬ್ ಹೇಗೆ ಮಾಡೋದಂತ ನೋಡೋಣ. ವೆಲ್ಕಮ್ ಟು ಕವಿತಾಸ್ ಕನ್ನಡ ವರ್ಲ್ಡ್. ಒಂದು ಕಡಾಯಿನ ಬಿಸಿಗಿಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಚಕ್ಕೆ, ಒಂದೆರಡು ಲವಂಗ ಮತ್ತು ಅನಾನಸು ಬರುತ್ತಲ್ಲ ಅದು, ಒಂದು 4 ಕಾಳು ಮೆಣಸು, 1-2 ಕಾಳು ಜೀರಿಗೆ, ಯಾವ್ಯಾವುದು ಪಲಾವ್ ಸ್ಪೈಸಸ್ ಬರುತ್ತೋ ಅದನ್ನೆಲ್ಲ ಹಾಕ್ಕೊಳ್ಳಿ. ಓಕೆನಾ. ಒಂದು ಪ್ಯಾಕೆಟಲ್ಲೇ ಸಿಕ್ಕತ್ತೆ ನೋಡಿ ವಿತ್ ಸೆಟ್, ಅದನ್ನು ಹಾಕಿದ್ರೂ ಪರವಾಗಿಲ್ಲ, ಇಲ್ಲ ಮನೇಲಿ ಯಾವುದೆಲ್ಲ ಇದೆ ಅದನ್ನು. ಬಟ್ ಆದಷ್ಟು ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಯಾವ ಫ್ಲೇವರ್ ಜಾಸ್ತಿ ಆದ್ರೂ ಸ್ವಲ್ಪ ಹಿಂಸೆ. ಸ್ವಲ್ಪ ಸೊಂಪು ಹಾಕ್ಕೊತಿದ್ದೀನಿ ಅದ್ರ ಜೊತೆಗೆ, ಮತ್ತು ಪಲಾವ್ ಎಲೆ ಅದೆಲ್ಲನೂ 1-2 ನಿಮಿಷ ಚೆನ್ನಾಗಿ ಮೆಲ್ಲಗೆ ಉರಿಯಲ್ಲಿ, ಅಂದರೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಅದಾದಮೇಲೆ 1-2-3 ಗ್ರೀನ್ ಚಿಲ್ಲಿ ಹಾಕ್ಕೊತಿದ್ದೀನಿ. ಅದಾದಮೇಲೆ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆದಷ್ಟು ಇದನ್ನು ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಸೀಸ್ಕೊಳ್ದೇ ಇರೋ ಹಾಗೆ ಫ್ರೈ ಮಾಡ್ಕೊಬೇಕು. ಸೊ ಚೆನ್ನಾಗಿ ಫ್ರೈ ಆಗಲಿ ಅಂತ ಆದಷ್ಟು ಉದ್ದುದ್ದಾಗಿ ಸಣ್ಣದಾಗಿ ಹೆಚ್ಕೊಂಡಿರಬೇಕು. ತುಂಬ ತಿನ್ ಸ್ಲೈಸಸ್ ಥರ ಮಾಡ್ಕೋಬೇಕು, ಆವಾಗ ಬೇಗ ಫ್ರೈ ಆಗೋ ಚಾನ್ಸಸ್ ಇರುತ್ತೆ. ನಾನಿವಾಗ ಒಂದು ಪಾತ್ರೆಯಲ್ಲಿ ಉಪ್ಪನ್ನು ಹಾಕ್ಕೊತಿದ್ದೀನಿ ನೋಡಿ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಆನಿಯನ್ನು ಚೆನ್ನಾಗಿ ಫ್ರೈ ಆಗುತ್ತೆ. ಓಕೆನಾ. ಮತ್ತು ಕಲರ್ ಕೂಡ ಒಳ್ಳೆ ಕಲರ್ ಕೊಡುತ್ತೆ. ಹಾಗಾಗಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಆನಿಯನ್ನ ನಾನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಬಾಡಿಸ್ಕೊಳ್ಳೋ ಟೈಮ್ಗೆ ಕೈ ಬಿಟ್ಟು ಒಂದು 5-10 ನಿಮಿಷ ತೊಗೊಳತ್ತೆ. ಆದಷ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕು. ನಾನೇನಕ್ಕೆ ಇದೇ ಪಾತ್ರೆಗೆ ನಾನು ಅದನ್ನು ಮಾಡ್ಕೊತಿದ್ದೀನಿ ಅಂದರೆ, ಆನಿಯನ್ ಹೆಂಗೋ ನಾನು ಫ್ರೈ ಮಾಡೇ ಹಾಕಬೇಕು. ಹಸಿದು ಕಲಸಿಡೋ ಬದಲು ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸಿಟ್ಕೊತಿದ್ದೀನಿ. ಸೊ ಫ್ರೈ ಆಗೋ ಟೈಮ್ಗೆ ಚಿಕನ್ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಚೆನ್ನಾಗಿ ತೊಳೆದಿಟ್ಟು ಒಂದು ಜಾಲರಿಯಲ್ಲಿ ಹಾಕಿಟ್ಬಿಟ್ರೆ ತುಂಬ ಒಳ್ಳೆಯದು. ಸೊ ನೀರೆಲ್ಲ ನೀಟಾಗಿ ಸೋರ್ಕೊಂಡು ಬರೀ ಚಿಕನ್ ಅಷ್ಟೇ ಇರುತ್ತೆ. ಪಾತ್ರೆಯಲ್ಲಿ ಹಾಕಿಟ್ರೆ ನೀರಿರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಥರ ನೋಡಿ, ಆದಷ್ಟು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ಥರ ಆನಿಯನ್ನು ಕ್ರಿಸ್ಪ್ ಆಗೋ ಅಷ್ಟು ಫ್ರೈ ಮಾಡ್ಕೊತಾ ಇರಬೇಕು. ಅದೇ ಟೈಮಲ್ಲಿ ನಾವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬೇಕಲ್ವ, ಅದನ್ನೆಲ್ಲ ರೆಡಿ ಮಾಡ್ಕೊಬೋದು. ಒಂದು ಜಾರ್ ತೊಗೊಂಡಿದ್ದೀನಿ. ಒಂದು ಪುಟ್ಟು ಜಾರಲ್ಲಿ 1-2 ಹಸಿಮೆಣ್ಸಿನ್ಕಾಯಿ, ಆಲ್ರೆಡಿ 2 ಹಸಿಮೆಣ್ಸಿನ್ಕಾಯನ್ನು ಒಗ್ಗರಣೆಗೆ ಹಾಕಿದ್ದೀನಲ್ವ. ಸೊ 1-2 ಗಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಅಥವಾ 1 ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳಿ, ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ. ನಾನಿಲ್ಲಿ 4-5 ಜನಕ್ಕೆ ಆಗೋಷ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ, ಹಾಗಾಗಿ ಅಷ್ಟು ತೊಗೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಇದರಲ್ಲಿ ತುಂಬ ಮಸಾಲೆ ಅಂಥದ್ದೇನಿರಲ್ಲ, ಯಾಕಂದರೆ ಹೈದ್ರಾಬಾದಿ ಬಿರಿಯಾನಿ ಅಲ್ವಾ. ಸೊ ಆನಿಯನ್ ಎಲ್ಲ ಫ್ರೈ ಆಗಿ ಕೂಲಾಗಿದೆ. ಸ್ವಲ್ಪ ಮೇಲೆ ಹಾಕೋಕ್ಕೆ ಗಾರ್ನಿಷಿಂಗೋಸ್ಕರ ನಾನು ಇದನ್ನು ಎತ್ತಿಟ್ಕೊತಿದ್ದೀನಿ ಸ್ವಲ್ಪ. ಅದೆಲ್ಲ ಆದಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ನಾವಿವಾಗ ಏನೇನೆಲ್ಲ ಹಾಕಬೇಕು ಚಿಕನ್ ಮ್ಯಾರಿನೇಟ್ ಮಾಡೋಕ್ಕಂತ ಹೇಳ್ತಾ ಹೋಗ್ತೀನಿ. ಇದು ಶುಂಠಿ ಬೆಳ್ಳುಳ್ಳಿ ಮತ್ತು 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಜಸ್ಟ್ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ನೀವು ಸ್ಕಿಪ್ ಮಾಡ್ಬೋದು, ಬೇಡ ಅಂದರೆ ಬೇಕಂದರೆ ಹಾಕ್ಕೊಳ್ಳಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಒಂದೊಂದಾಗಿ ಹಾಕ್ತಾ ಚೆನ್ನಾಗಿ ಚಿಕನ್ನ ಮ್ಯಾರಿನೇಟ್ ಮಾಡೋಕ್ಕಿಡಿ. ತುಂಬ ಟೈಮ್ ಇತ್ತಂದರೆ 1-2 ಅವರ್ ಇಡಿ, ಇಲ್ಲ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಇಡಿ. 1-1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊತಿದ್ದೀನಿ. ಚಿಲ್ಲಿ ಇದು ಸ್ವಲ್ಪ ತುಂಬ ಖಾರ ಇದೆ, ಹಾಗಾಗಿ ನಾನು 1.5 ಟೇಬಲ್ ಸ್ಪೂನಷ್ಟು ಹಾಕೋತಿದ್ದೀನಿ. ಸೊ ನೀವು ಡೈಲಿ ಯೂಸ್ ಮಾಡ್ತಿರ್ತೀರಲ್ವ, ನಿಮಗೆ ಗೊತ್ತಿರುತ್ತೆ. ಇದನ್ನು 1-1.5 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಚಿಲ್ಲಿ ಪುಡಿ ಆಲ್ಮೋಸ್ಟ್ ಈಕ್ವಲಾಗಿ ಹಾಕ್ಕೊತೀವಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹೈದ್ರಾಬಾದಿ ಚಿಕನ್ ಬಿರಿಯಾನಿಗೆ ಬಂದು ಇದೇ ಮೇನ್ ಮಸಾಲ. ಮತ್ತು ಇದಕ್ಕೇನು ರುಬ್ಬಿ ಹಾಕೋದೆಲ್ಲ ಏನಿಲ್ಲದೆ ಇರೋದ್ರಿಂದ ಪೌಡ್ರ್ ಸ್ವಲ್ಪ ಚೆನ್ನಾಗಿ ನೀಟಾಗಿ ಹಾಕ್ಕೊಬೇಕು. ಒಂದೊಳ್ಳೆ ಕ್ವಾಂಟಿಟಿಯಲ್ಲಿ ಹಾಕ್ಕೊಬೇಕು. ಸ್ವಲ್ಪ ಯಾವುದು ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ. ಈ ಕಡೆ ಧನಿಯಾ ಪುಡಿ ಜಾಸ್ತಿ ಆದರೂ ಅದು ಸ್ಮೆಲ್ ಅನಿಸುತ್ತೆ. ಸೊ ನಾನಿಲ್ಲಿ ಒಂದು ಕಪ್ ಅಥವಾ 1 ಕಪ್ ಆಗೋಷ್ಟು ಮೊಸರು ಹಾಕ್ಕೊತಿದ್ದೀನಿ. ನಂದಿನಿ ಮೊಸರು ಯೂಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಈ ಏನು ಮಸಾಲ ಇಲ್ಲಿ ಮ್ಯಾರಿನೇಟ್ ಮಾಡ್ತಿದ್ದೀವಿ ಇದಕ್ಕೊಂದು ಒಳ್ಳೆ ಕ್ವಾಂಟಿಟಿ ಕೊಡೋದೇ ಈ ಮೊಸರು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮ್ಯಾರಿನೇಟ್ ಮಾಡೋಕ್ಕೆ, ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ. ಓಕೆನಾ. ಸೊ ಏನೇನು ಹಾಕ್ಕೊಂಡಿದ್ದೀವಿ ನಾವಿಲ್ಲಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡರು, ಧನಿಯಾ ಪುಡಿ, ಗರಂ ಮಸಾಲ, ಮೊಸರು, ಉಪ್ಪು ಎಲ್ಲ ಆಲ್ರೆಡಿ ನಾನು ಆನಿಯನ್ ಫ್ರೈ ಮಾಡೋಕ್ಕೆ ಹಾಕಿದ್ದೆ ಅಲ್ವಾ, ಅದೇ ಉಪ್ಪು. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ 2 ಚಿಕನ್ ತಂದಿದ್ದಾರೆ, ಆಲ್ಮೋಸ್ಟ್ 1.25 kg ಅಷ್ಟಿದೆ. ಸೊ ಒಂದು 3/4 kg ಅಷ್ಟು ಬಿರಿಯಾನಿ ಮಾಡ್ಕೊಳ್ಳೋಣ, ಇನ್ನು ಮಿಕ್ಕಿದ್ದನ್ನು ಕಬಾಬ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ಮತ್ತು ಬಿರಿಯಾನಿಗೆ ನಾನು ಸ್ವಲ್ಪ ಮೂಳೆ ಥರದ್ದೇ ಹಾಕ್ಕೊತಾ ಇದ್ದೀನಿ. ಕಬಾಬಿಗೆ ಅಷ್ಟು ಚೆನ್ನಾಗಿರಲ್ಲ ಅಲ್ಲ, ಹಾಗಾಗಿ ಸ್ವಲ್ಪ ಮೂಳೆ ಮಿಕ್ಸ್ ಇರೋದು ಇಲ್ಲಿ ಜಾಸ್ತಿ ಹಾಕ್ಕೊತಿದ್ದೀನಿ. ಒಂದು 3/4 kg ಅಷ್ಟು ಚಿಕನ್ನ ನಾನು ಇಲ್ಲಿಗೆ
ಆರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಆಯಿತಾ. ಅರಿಶಿನ ಎಲ್ಲ ಹಾಕಿ ಒಂದು 2-3 4 ಸಲ ವಾಶ್ ಮಾಡಿದ್ರೂ ಪರವಾಗಿಲ್ಲ, ಬಟ್ ಚೆನ್ನಾಗಿ ವಾಶ್ ಮಾಡ್ಕೊಂಡಿರಬೇಕು. ಸೊ ಚಿಕನ್ ಎಲ್ಲ ಹಾಕ್ಕೊಂಡಾಯಿತು. ಅದನ್ನು ನಾವು ಇವಾಗ ಏನು ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೊಂದು ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಒಂದು 5-10 ನಿಮಿಷ ಕೈಗೆ ಬೇಕಿದ್ರೆ ಯಾವುದು ಪ್ಲಾಸ್ಟಿಕ್ ಗ್ಲೌಸ್ ಇದ್ದರೆ ಹಾಕ್ಕೊಂಡು ಕೈಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕಲಿಸಿದ್ರೂ ಓಕೆ, ಇಲ್ಲ ಪರವಾಗಿಲ್ಲ. ಹಾಗೆ ಚಿಕನ್ ಅಥವಾ ಯಾವುದಾದ್ರು ವುಡನ್ ಸ್ಪ್ಯಾಚುಲ ಅಥವಾ ಈ ಸಿಲಿಕಾನ್ ಸ್ಪ್ಯಾಚುಲ ತೊಗೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಟ್ಟು ಅದು ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಬೇಕು ಚಿಕನಿಗೆ. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕಲಸಿಡಬೇಕು. ಇದನ್ನು ಟೈಮ್ ಇದ್ದರೆ ಹೇಳಿದೆ ಅಲ್ವಾ, ಟೈಮ್ ಇಲ್ಲ ಅಂದರೆ ಒಂದು 1/2 hour ಇಡಿ ಅಟ್ಲೀಸ್ಟು. ಇಲ್ಲವೇ ಇಲ್ಲ ಟೈಮ್ ಅಂದರೆ ಒಂದು 10 ನಿಮಿಷ ಇಡಿ. ಇಲ್ಲ ನಂಗೆ ಟೈಮ್ ಇದೆ ಅಂದರೆ 1-2 ಅವರ್ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಕ್ಕಿಡಿ. ಸೊ ಇವಾಗ ಏನು ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಆ ಚಿಕನ್ನ ಸ್ಟವ್ ಮೇಲಿಟ್ಟು ಸ್ಟವ್ ಆನ್ ಮಾಡಿ ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಜಸ್ಟ್ ಇದನ್ನು ಮುಚ್ಚಿಟ್ಟು ಇದನ್ನು ಚಿಕನ್ನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಆದಷ್ಟು ಇವಾಗೆ ಬೇಯಿಸ್ಕೊಂಬಿಡ್ಬೇಕು. ಓಕೆನಾ. ಇದು ಹೈದ್ರಾಬಾದಿ ಚಿಕನ್ ಬಿರಿಯಾನಿ. ರೈಸ್ನ ನಾನು ಆಲ್ಮೋಸ್ಟ್ ಬೇರೆ ಕಡೆ ಬೇಯಿಸ್ಕೊಂಡು ಒಂದು 60-70% ರೈಸ್ ಆಗಿದೆ ಅಂದಮೇಲೆ ಆ ರೈಸ್ನ ಇದ್ರ ಮೇಲೆ ಹಾಕ್ತೀನಿ, ನೀರೆಲ್ಲ ತೆಗೆದು. ಹಾಗಾಗ್ಬಿಟ್ಟು ಚಿಕನ್ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗೆ. ಸೊ ಒಂದು 15-20 ಮಿನಿಟ್ಸ್ ಚಿಕನ್ ಬೆಂದಮೇಲೆ ನೀವು ರೈಸ್ನ ಬೇಯೋಕ್ಕಿಟ್ಕೊಳ್ಳಿ. ಓಕೆನಾ. ಇವಾಗೆ ಬೇಯೋಕ್ಕಿಟ್ಬಿಟ್ರೆ ಚಿಕನ್ ಇನ್ನು ಬೇಯೋಕ್ಕೆ ಮುಂಚೆನೇ ಅನ್ನ ಬೆಂದೋಗೋ ಚಾನ್ಸಸ್ ಇರುತ್ತಲ್ವ. ಸೊ ಚಿಕನ್ ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ಈ ಚಿಕನ್ ಬಲ್ತಿದೆ ಕೂಡ. ನಾನು ಹೇಳ್ದೆ ಅಲ್ವಾ, 1.25 kg ಚಿಕನ್ ಬಂದಿದೆ ಅಂದರೆ ಆಲ್ಮೋಸ್ಟ್ ಇದು 2 kg ಅಷ್ಟು ಕೋಳಿ ಇರುತ್ತೆ. ಹಾಗಾಗ್ಬಿಟ್ಟು ಚಿಕನ್ ಎಳೆದಾ ಬಲ್ತಿದೆಯಾ ಅದನ್ನು ನೋಡಿಕೊಂಡು ನೀವು ಚಿಕನ್ ಬೇಯೋವರೆಗೂ ಚೆನ್ನಾಗಿ ಮುಚ್ಚಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಬೇಯಿಸ್ಕೊತಾ ಇರಿ. ಸ್ವಲ್ಪ ತುಪ್ಪ ಕೂಡ ಹಾಕ್ಕೊತಿದ್ದೀನಿ ನಾನು ಈ ಟೈಮಲ್ಲಿ, ಚಿಕನ್ ಚೆನ್ನಾಗಿ ಬೇಯಲಿ ಅಂತ. ಸೊ ಇಲ್ಲಿ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಉಪ್ಪು ನಾನು ಜಸ್ಟ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಲ್ವ, ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಹಾಗಾಗಿ ನಾನು ಉಪ್ಪು ಮತ್ತು ತುಪ್ಪನ ಆ್ಯಡ್ ಮಾಡಿ ಜಸ್ಟ್ ಮತ್ತು ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10-15 ಮಿನಿಟ್ಸ್ ಆಗಬೇಕು. ನಾನು ತೋರಿಸ್ತೀನಿ ಯಾವ ಟೈಮಲ್ಲಿ ನೀವು ರೈಸ್ನ ಹಾಕಬೇಕು ಅಂತ. ನಾನಿಲ್ಲಿ ಒಂದು 4-5 ಮೆಂಬರ್ಸಿಗೆ ಮಾಡ್ತಿರೋದ್ರಿಂದ ಈ ಗ್ಲಾಸಲ್ಲಿ ಒಂದು 6-7 ಗ್ಲಾಸಸ್ ಪುಟಾಣಿ ಗ್ಲಾಸ್ ಇದೆ. ಓಕೆನಾ. ನಾನು ಇದು ಯೂಶ್ವಲಿ ಒಬ್ರಿಗೆ 1 ಗ್ಲಾಸ್ ಅನ್ನೋ ಕ್ವಾಂಟಿಟಿಯಲ್ಲಿ ಯಾವಾಗೂ ನಾನು ಮಾಡ್ಕೊತೀನಿ. ಪಲಾವ್ ಆಗಿರಲಿ, ಬಿರಿಯಾನಿ ಆಗಿರಲಿ, ಒಬ್ರಿಗೆ ಒಂದು ಸಫಿಷಿಯೆಂಟ್ ಅಂತ ಅನಿಸುತ್ತೆ. 1 ಟೈಮಿಗೆ ತಿನ್ನೋಷ್ಟು ಆಗುತ್ತೆ. ಸೊ ಇದರಿಂದ 6-7 ಗ್ಲಾಸಷ್ಟು ಅಕ್ಕಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ, ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಹೈದ್ರಾಬಾದಿ ಬಿರಿಯಾನಿ ಅಲ್ವಾ, ಹಾಗಾಗ್ಬಿಟ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸ್ವಲ್ಪ ಸೋಕ್ ಮಾಡೋಕ್ಕಿಡಬೇಕು, ನೆನೆಯೋಕ್ಕಿಡಬೇಕು. ಒಂದು 10 ಮಿನಿಟ್ಸ್ ನೆಂದರೆ ಸಾಕು. ಓಕೆನಾ. ಸೊ ಚಿಕನ್ 10 ಮಿನಿಟ್ಸ್ ಆದಮೇಲೆ ಇದನ್ನೆಲ್ಲ ಮಾಡಿಕೊಂಡ್ರೆ ಅಕ್ಕಿ ನೆನೀತಾ ಇರುತ್ತೆ. ಆ ಟೈಮಲ್ಲಿ ನಾವು ನೀರು ಕುದಿಯೋಕೆ ಇಟ್ಕೊಬೇಕು. ನೀರು ಕುದಿಯೋಕೆ ಇಡೋದಕ್ಕೆ ಒಂದು ಪಾತ್ರೆ ತೊಗೊಂಡು, ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೋಬೇಕು. ಅನ್ನ ಮುದ್ದೆ ಆಗಬಾರ್ದು. ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ನೀರು ಹಾಕಿ, ಸ್ವಲ್ಪ ಕೊತ್ತಂಬರಿ, ಒಂಚೂರು ಜೀರಿಗೆ, 1-2 ಕಾಳು ಮೆಣಸು, 1 ಲವಂಗ, 1 ಚಿಕ್ಕ ಚಕ್ಕೆ, ಆ ಥರ ಪಲಾವ್ ಸ್ಪೈಸಸ್ನ ಹಾಕ್ಕೊಳ್ಳಿ. ಯಾಕಂದರೆ ರೈಸ್ ಇಲ್ಲ ಅಂದರೆ ಬಿಳಿ ರೈಸ್ ವೈಟ್ ರೈಸ್ ಆಗುತ್ತಲ್ಲ, ಹಾಗಾಗಿಬಿಡುತ್ತೆ. ಸ್ವಲ್ಪ ಫ್ಲೇವರ್ಫುಲ್ಲಾಗಿ ಬರಲಿ ಅಂತ ಸ್ವಲ್ಪ ಪಲಾವ್ ಸ್ಪೈಸಸ್ಸು, 1 ಏಲಕ್ಕಿ ಆ ಥರ ಹಾಕ್ಕೊಂಡು ನೀರನ್ನ ಕುದಿಯೋಕೆ ಇಟ್ಕೊಬೇಕು. ಇವಾಗ ಚಿಕನ್ ಕೂಡ ಆಲ್ಮೋಸ್ಟ್ ಒಂದು 80% ಅಷ್ಟು ಕುಕ್ ಆಗಿದೆ. ನೋಡ್ತಾ ಇರಿ, ಚಿಕನ್ ಉಂಡೆ ಥರ ಆಗಿದೆ. ಸೊ ನೀರು ಚೆನ್ನಾಗಿ ಬಿಟ್ಕೊಂಡಿದ್ದೆ ನೋಡಿ. ನಾನು ಯಾವುದೇ ರೀತಿ ನೀರು ಸೇರಿಸಿಲ್ಲ. ಅದನ್ನು ಮುಚ್ಚಿಟ್ಟು ಆ ಮಸಾಲೆನ ಬೇಯೋಕೆ ಬಿಟ್ಟಿದ್ದೆ. ಜಸ್ಟ್ ಆ ಚಿಕನ್ನೇ ಚೆನ್ನಾಗಿ ನೀರು ಬಿಟ್ಕೊಂಡು ಗ್ರೇವಿ ಥರ ಆಗಿದೆ ನೋಡಿ. ಗ್ರೇವಿ ಕೂಡ ನಾವು ತಿನ್ಬೋದು. ಆ್ಯಕ್ಚುಲಿ ಚಿಕನ್ ಗ್ರೇವಿ ಥರನೇ ಅನಿಸುತ್ತೆ. ವಿ ಕ್ಯಾನ್ ಟೇಸ್ಟ್, ಅದನ್ನು ಕೂಡ ಟೇಸ್ಟ್ ಮಾಡ್ಬೋದು. ಸೊ ನಾನು ಹೇಳ್ದೆ ಅಲ್ವಾ, ಏನೇನೆಲ್ಲ ತೊಗೊಂಡಿದ್ದೆ ಅದನ್ನು ಒಂದು ಕಡೆ ಪಾತ್ರೆಗೆ ನೀರು ಕುದಿಯೋಕೆ ಇಟ್ಕೊಬೇಕು. ನೀರು ಕುದಿಯಬೇಕಿದ್ರೆ ಈ ಚಿಕನ್ ಹಾಗೆ ಕೈ ಆಡಿಸ್ಕೊಂಡು ಬೇಯಿಸ್ಕೊತಾ ಇರಿ. ಇದಕ್ಕೆ ನಾನು ಲೆಮನ್ ಮ್ಯಾರಿನೇಟ್ ಮಾಡಬೇಕಿದ್ರು ಕೂಡ ಹಾಕ್ಬೋದು, ಇಲ್ಲ ಕೊನೆಗೆ ಚಿಕನನ್ನು ಬೆಂದಮೇಲೂ ಕೂಡ ಲೆಮನ್ನ ಆ್ಯಡ್ ಮಾಡ್ಬೋದು, ನಿಂಬೆಹಣ್ಣು. ಸೊ ನಿಂಬೆಹಣ್ಣೆಲ್ಲ ಆ್ಯಡ್ ಮಾಡಿ, ಮೊಸರು ಹಾಕಿದ್ದೀವಿ ಆಲ್ರೆಡಿ, ಟೊಮೆಟೊ ಹಾಕ್ತಾ ಇಲ್ಲ ನಾನು. ಇದನ್ನು ಲೆಮನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀರು ಕುದಿಯೋ ಥರ ಆಯಿತು. ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಓಕೆನಾ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ. ತುಪ್ಪ ಬಂದು ಅಂಟ್ಕೋಬಾರ್ದು ರೈಸ್ ಅಂತ, ಉಪ್ಪು ಬಂದು ಅನ್ನ ಸಪ್ಪೆ ಆಗಬಾರ್ದು ಅಂತ. ಯಾಕಂದರೆ ಚಿಕನಿಗೆ ಹಾಕಿದ್ದೀವಿ ಅಷ್ಟೇ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಅಲ್ಲಿಗೆ ಸ್ವಲ್ಪ ಹಾಕಿರಬೇಕು, ಈ ಅನ್ನಕ್ಕೆ ಸ್ವಲ್ಪ ಹಾಕಿರಬೇಕು. ಸೊ ಅದೇ ನೋಡಿ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಎಣ್ಣೆ ಕೂಡ ಬಿಡ್ತಾ ಇದೆ ಚಿಕನ್ನು. ಸೊ ಚಿಕನ್ ಫುಲ್ಲು ಕುಕ್ಕಾಗಿದೆ ಅಂತ ಅರ್ಥ. ಓಕೆನಾ. ಯಾಕಂದರೆ ರೈಸ್ ಹಾಕಿದ್ಮೇಲೆ ಚಿಕನ್ ಕುಕ್ಕಾಗೋ
ಚಾನ್ಸಸ್ ಕಮ್ಮಿ, ತುಂಬ ಕಮ್ಮಿ ಉರಿಯಲ್ಲಿ ಇಡ್ತೀವಿ. ಸೊ ಆ ಮಸಾಲ ಏನಿದೆ ಅದು ರೈಸಿಗೆ ಇಟ್ಕೊಬೇಕಷ್ಟೆ. ಓಕೆನಾ. ಹಂಗಾಗ್ಬಿಟ್ಟು ಈ ಚಿಕನ್ ಎಣ್ಣೆ ಬಿಡೋವರೆಗೂ ಇಷ್ಟು ಮಟ್ಟಿಗೆ ನಾವು ಬೇಯಿಸ್ಕೊಬೇಕು. ಸೊ ಚಿಕನ್ ಅಂತೂ ಕಂಪ್ಲೀಟಾಗಿ ಕುಕ್ ಆಗಿದೆ. ಇವಾಗ ಏನು ಅನ್ನ ಆಗಿದೆ ಅದು ನೀರು ಬಸ್ದು, ಇಲ್ಲಾಂದರೆ ನೋಡ್ಕೊಳ್ಳಿ, ಅನ್ನ ಅಟ್ಲೀಸ್ಟ್ ಒಂದು 60 to 70% ಬೆಂದಿದ್ರೆ ಸಾಕು. ತುಂಬ ಓವರ್ ಕುಕ್ ಮಾಡಿಬಿಟ್ರೆ ಫುಲ್ ಮುದ್ದೆ ಆಗಿಬಿಡುತ್ತೆ ಬಾಸ್ಮತಿ ರೈಸು. ಒಂದು 60 to 70% ಕುಕ್ ಆಗಿದೆ ಅಂತ ಅನ್ಸಿದ ಮೇಲೆ ಆ ರೈಸಿಂದ ನೀರನ್ನೆಲ್ಲ ಕಂಪ್ಲೀಟಾಗಿ ತೆಗೆದುಬಿಡಿ, ಬಸ್ಕೊಳ್ಳಿ ಅನ್ನನ. ಇಲ್ಲಾಂದರೆ ಒಂದು ಇದು ಬರುತ್ತಲ್ವ ಜಾಲ್ರಿ ಥರ ಕೈ ಎತ್ತೋದು, ಅದರಲ್ಲಿ ಎತ್ತಿ ಹರಡ್ಕೊಳ್ಳಿ. ನಾನು ತೋರಿಸ್ತೀನಿ ನೋಡಿ. ಇಷ್ಟ ಆಗಿದೆ. ಈ ಅನ್ನನ ಎತ್ಕೊಂಡು ಜಾಲ್ರಿ ಟೈಪ್ ಈ ಥರ ಇರುತ್ತಲ್ವ ಅದ್ರ ಮೇಲೆ ಎತ್ಕೊಂಡು ಎಲ್ಲ ಆ ಕಡೆ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ರೈಸ್ನ. ಅದೇ ಪ್ರಾಸೆಸ್ಸು ನಾವು ಕಂಪ್ಲೀಟ್ ಅನ್ನ ಖಾಲಿ ಆಗೋವರೆಗೂ, ಇಲ್ಲ ನಾವು ಚಿಕನ್ ಸೋರ್ಸಾಕಿಟ್ಟಿದ್ದೀವಲ್ಲ ಜಾಲ್ರಿ ಆ ಥರದ್ರಲ್ಲಿದ್ರೂ ಓಕೆ. ಜಸ್ಟ್ ಎಲ್ಲ ಫುಲ್ ಕಂಪ್ಲೀಟಾಗಿ ಬಸ್ದುಬಿಡಿ. ನೀರೆಲ್ಲ ಬಸ್ದು ಅನ್ನ ಮತ್ತು ನಾವೆಲ್ಲ ಸ್ಪೈಸಸ್ ಎಲ್ಲ ಹಾಕಿದ್ವಲ್ಲ ಅದು ಉಳ್ಕೊಂಡಿರುತ್ತೆ ಅಕ್ಕಿ ಜೊತೆ, ಅದನ್ನು ಹಾಕಿಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ಹರಡ್ಕೊಳ್ಳಿ. ನೀಟಾಗಿ ಹರಡ್ಬಿಟ್ಟು, ಈಗ ಅನ್ನ ಒಂದೇ ಹರಡಬೇಕಾಗಿರೋದು ನಮಗೆ ಈ ಟೈಮಲ್ಲಿ, ಯಾಕಂದರೆ ಚಿಕನ್ ಆಲ್ರೆಡಿ ಫುಲ್ಲು ಕುಕ್ ಆಗಿಬಿಟ್ಟಿದೆ. ನಮ್ಗೆ ಅನ್ನ ಒಂದು ನೀಟಾಗಿ ಎತ್ಕೊಂಡು ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು 8 to 10 minutes ನಾವು ಇದನ್ನು ಫುಲ್ಲು ಲೋ ಸಿಮ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ಬೇಕು. ಸೊ ಹಂಗಾದರೆ ಅನ್ನ ಚೆನ್ನಾಗಿ ಹರಡ್ಕೊಳತ್ತೆ. ಏನಾಗುತ್ತೆ ಗೊತ್ತಾ, ಅನ್ನ ಓವರ್ ಕುಕ್ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಇನ್ನೂ ಬೆಂದಿಲ್ಲ ಅಂದರೂ ಪರವಾಗಿಲ್ಲ, ಅಂದರೆ ಒಂದು 50-60% ಆಗಿದ್ರೂ ಪರವಾಗಿಲ್ಲ, ಬಟ್ 90% ಅಷ್ಟು ಬಾಯ್ಲ್ ಮಾಡ್ಕೊಂಬಿಡ್ಬೇಡಿ. ಒಂದು ಸ್ವಲ್ಪ ನೀರು ಸೇರ್ಕೊಂಬಿಟ್ರು, ಇಲ್ಲ ಚಿಕನಲ್ಲಿ ಕೆಳಗಡೆ ನೀರಿರುತ್ತಲ್ವ ಅದು ಜಾಸ್ತಿ ಆಗ್ಬಿಟ್ರು ಮುದ್ದೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಅನ್ನನ ಚೆನ್ನಾಗಿ ಇವನಾಗಿ ಸ್ಪ್ರೆಡ್ ಮಾಡಿಕೊಂಡು ನಾನು ತೋರಿಸ್ತೀನಿ ನೋಡಿ. ಇದನ್ನು ಹಿಂಗೆ ಗಾರ್ನಿಷಿಂಗ್ ಮಾಡ್ಕೊಬೇಕು ಮೇಲೆ ಅಂತ. ಸೊ ಅನ್ನ ಆಲ್ಮೋಸ್ಟ್ ಏನು ಪಾತ್ರೆಯಲ್ಲಿತ್ತು ಅದನ್ನೆಲ್ಲ ತೊಗೊಂಡು ಒಂದು ದೊಡ್ಡ ಕಡಾಯಿ ತೊಗೊಂಡಿದ್ದೀನಿ ನಾನು, ಆಯಿತಾ. ಯಾಕಂದರೆ ಚಿಕನ್ ಆದಮೇಲೆ ಅನ್ನನ ಲೇಯರ್ ಮಾಡ್ತಿದ್ದೀವಲ್ವ, ಅಂದರೆ ಅನ್ನನ ಹಾಕ್ತಿದ್ದೀವಿ, ಅನ್ನ ಹರಡ್ಕೊಳತ್ತೆ, ಅದಕ್ಕೊಂದು ಸ್ವಲ್ಪ ಜಾಗ ಕೊಡಬೇಕು. ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಿರೋದು ಎತ್ತಿಟ್ಕೊಂಡಿದ್ದೆ ಅಲ್ವಾ, ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗಾರ್ನಿಷಿಂಗ್ ಮಾಡ್ಕೊತಿದ್ದೀನಿ. ಹೈದ್ರಾಬಾದಿ ಬಿರಿಯಾನಿ ಥರ ಲುಕ್ ಬರಬೇಕಲ್ವ, ಹಾಗಾಗ್ಬಿಟ್ಟು ಚೆನ್ನಾಗಿ ಗಾರ್ನಿಷಿಂಗ್ ಮಾಡ್ಕೊಳ್ಳಿ. ಕೇಸರಿ ಇದ್ದರೆ ಸ್ವಲ್ಪ ಹಾಲಲ್ಲಿ ನೆನೆಸ್ಬಿಟ್ಟು ಆ ಹಾಲು ಮತ್ತು ಕೇಸರಿ ಕೂಡ ಮೇಲೆ ಹಾಕಿದ್ರೆ ಒಂದು ಒಳ್ಳೆ ಕಲರ್ ಬರುತ್ತೆ. ಇಲ್ಲ ನೀವು ತುಂಬ ಕಲರ್ ಪ್ರಿಫರ್ ಮಾಡ್ತೀರಾ ಅಂದರೆ ಕೇಸರಿ ಬಣ್ಣ ಬರುತ್ತಲ್ವ, ಅದನ್ನು ಚಿಕನ್ ಬೇಯಬೇಕಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಚಿಲ್ಲಿ ಪೌಡರ್ ಅಷ್ಟು ಕಲರ್ ಕೊಡೋಲ್ಲ, ನಿಮಗೆ ಗೊತ್ತಿದೆ ಅಲ್ವಾ. ಹಾಗಾಗ್ಬಿಟ್ಟು ನೀವು ಬೇಕಿದ್ರೆ ಚಿಕನ್ ಬೇಯಬೇಕಿದ್ರೆ ಸ್ವಲ್ಪ ಲೈಟಾಗಿ ಕೇಸರಿ ಬಣ್ಣ ಕೂಡ ಹಾಕೋಬೋದು. ಓಕೆನಾ. ಇದನ್ನು ಒಂದು 5-10 minutes ಅಟ್ಲೀಸ್ಟ್ 7 to 8 ಅಥವಾ 7 to 10 minutes ನೀವು ಫುಲ್ಲು ಲೋ ಫ್ಲೇಮ್ ಮಾಡಿ ಬಿಟ್ಬಿಡ್ಬೇಕು ಈ ಥರ. ಮಧ್ಯ ಒಂದು ಚಿಕ್ಕ ಮಿಕ್ಸ್ ಕೊಟ್ಕೊಂಡ್ರೂ ಪರವಾಗಿಲ್ಲ. ಇಲ್ಲಿ ನಾನು ಕಬಾಬಿಗೆ ರೆಡಿ ಮಾಡ್ಕೊತಿದ್ದೀನಿ, ಅದನ್ನು ಬಿಟ್ಟು ಅದು ಆರಾಮಾಗಿ ಅದ್ರ ಪಾಡಿಗೆ ಅದು ಸಿಮ್ಮಲ್ಲಿ ಬೇಕು ಅಂತ ಇದೆ. ಅನ್ನ ಒಂದು ಹರಡ್ಕೊಬೇಕು, ಚಿಕನ್ ಆಲ್ರೆಡಿ ಕುಕ್ ಆಗಿದೆ. ಓಕೆನಾ. ಲೈಟಾಗಿ ಬೇಕಾದ್ರೆ ನೀವು ಮೇಲಿಂದ ಸ್ವಲ್ಪ ಎತ್ಬೋದು, ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಡಿ, ಹೈದ್ರಾಬಾದಿ ಬಿರಿಯಾನಿ ಥರ ಆಗೋಲ್ಲ. ಸೊ ಕೆಳಗಡೆ ಸೀದೋಗುತ್ತಲ್ಲ, ಒಂದು 5 ನಿಮಿಷ ಆದಮೇಲೆ ನಿಧಾನಕ್ಕೆ ಒಂದು ಚೂರು ಏನಾದ್ರು ಸ್ವಲ್ಪ ಗ್ರೇವಿ ಬರುತ್ತಲ್ಲ ಮಧ್ಯ ಕೈ ಆಡಿಸ್ಕೊಳ್ಳಿ. ಎಲ್ಲ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಒಂದೇ ಒಂದು ಎಗ್ ಹಾಕ್ಕೊಂಡಿದ್ದೀನಿ, ಒಂದು ಮೊಟ್ಟೆ ಒಡೆದಾಕಿ ಅದಾದಮೇಲೆ ಕಬಾಬ್ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆನಾ. ಎಗ್ ಇರೋದೆ ಅಲ್ವಾ, ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. 2 ಮೊಟ್ಟೆ ಹಾಕಿದ್ರೆ ಏನಾಗ್ಬಿಡುತ್ತೆ ಅಂದರೆ ನೊರೆ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹಾಗಾಗ್ಬಿಟ್ಟು ಒಂದೇ ಮೊಟ್ಟೆ ಹಾಕ್ಕೊಳ್ಳಿ. ಕಬಾಬ್ ಪುಡಿನ ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿ. ಅದ್ರ ಜೊತೆ ನೀವು ಸ್ವಲ್ಪ ಖಾರ ಚೆನ್ನಾಗಿ ತಿಂತೀನಿ ಇಷ್ಟ ಆಗುತ್ತೆ ಅಂತ ಅಂದರೆ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ ಪುಡಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಬೋದು. ಲೈಟಾಗಿ ಸ್ವಲ್ಪ ಅಕ್ಕಿ ಪುಡಿ ಹಾಕ್ಕೊಂಡು ಫುಲ್ ಕ್ರಿಸ್ಪಾಗಿ ಬರುತ್ತೆ. ಒಂದೊಂದು ಕಬಾಬ್ ಎಣ್ಣೆ ಹಿಡ್ಕೊಂಡು ಮೆತ್ತಗೆ ಬರುತ್ತಲ್ವ, ಅದನ್ನು ಅವಾಯ್ಡ್ ಮಾಡೋಕ್ಕೆ ಬೇಕಿದ್ರೆ ಒಂದೇ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಅವಾಗೇ ತೋರಿಸಿದ್ದೆ ಅಲ್ವಾ, 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಒಂದು 3 ಚಿಲ್ಲಿ ಮತ್ತು ಒಂದು ಅರ್ಧ ಇಂಚು ಶುಂಠಿ, ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊತಿದ್ದೀನಿ. ಇನ್ನೇನು ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ಏನಂದರೆ ಚಿಕನ್ನು ಗಟ್ಟಿ ಇರುತ್ತಲ್ವ, ಅದನ್ನು ಸ್ವಲ್ಪ ಜ್ಯೂಸಿ ಥರ ಮಾಡೋಕ್ಕೆ ಸ್ವಲ್ಪ ಕರ್ಡ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮೊಸರು ಹಾಕಿಬಿಟ್ಟು ಆ ಚಿಕನ್ ನೆನೆಸಿಡೋದ್ರಿಂದ ನಾವು ಕಬಾಬ್ ಕರೆದಾಗ ಅದು ಗಟ್ಟಿ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ, ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇಲ್ಲಾಂದರೆ ತುಂಬ ಗಟ್ಟಿ ಬರುತ್ತೆ. ಸ್ವಲ್ಪ ಏಜ್ ಆಗಿರೋರಿದ್ರೆ ತಿನ್ನೋಕ್ಕೆ ಕಷ್ಟ ಆಗುತ್ತಲ್ವ, ಅದನ್ನು ಅವಾಯ್ಡ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಚಿಕನ್ ತೆಗೆದಿಟ್ಟಿದ್ದೆ ಅಲ್ವಾ, ಮುಳೆಗಳೆಲ್ಲ ಆಲ್ಮೋಸ್ಟ್ ಅಲ್ಲೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಚೆನ್ನಾಗಿರೋ ಪೀಸಸ್ಸೇ ಇಟ್ಕೊಂಡಿದ್ದೆ ಕಬಾಬಿಗೆ. ಅದನ್ನೆಲ್ಲ ಇಲ್ಲಿಗೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಆ ಕೈಯಲ್ಲಾದರೂ ಕಲಿಸ್ಕೊಳ್ಳಿ, ಇಲ್ಲ ಅಂದರೆ ನೀವು ಒಂದು ಸ್ಪ್ಯಾಚುಲಾ ಅಥವಾ ಸೌಟ್ ತೊಗೊಂಡಾದರೂ ಚೆನ್ನಾಗಿ ಮಿಕ್ಸ್ ಕೊಟ್ಟು
ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನೊಂದು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡಿ. ಆ ಕಬಾಬ್ ಬಿರಿಯಾನಿ ಎಲ್ಲ ಆಗೋವರೆಗೂ ಚೆನ್ನಾಗಿ ಆಗೋವರೆಗೂ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡಿ. ಇಲ್ಲ ಬಿರಿಯಾನಿಗೆ ನೀವು ಮಿಡ್ಡಲ್ಲಿ ಟೈಮ್ ಇರುತ್ತಲ್ವ, ಆ ಟೈಮಲ್ಲಿ ಇದನ್ನು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅವಾಗ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಸೊ ಒಂದು 2ರಿಂದ 3 ಅವರು ತುಂಬ ಹೊತ್ತಾಗ್ತಿದೆ ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಡಿ ಕಲಿಸ್ಬಿಟ್ಟು. ಇಲ್ಲ ನಾನು ಒಂದು ಅರ್ಧ ಗಂಟೆ 1 ಅವರಲ್ಲಿ ಮಾಡ್ತೀನಿ ಅಂದರೆ ಆಚೆ ಇಟ್ಟರು ಪರವಾಗಿಲ್ಲ. ಸ್ವಲ್ಪ ನೀರೇನಾದರೂ ಅನ್ನಿಸ್ತು ಅಂದರೆ ನಿಮಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದನ್ನು ಪ್ಯಾಚಪ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಕಬಾಬ್ ಪುಡಿ ಸೇರಿಸ್ಕೊಳ್ಳಿ. ಓಕೆನಾ. ಅದಾದಮೇಲೆ ಒಂದು ಬಾಣಲಿ ಇಟ್ಟು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಒಂದೊಂದೇ ಕಬಾಬ್ನ ಹಾಕಿ ಒಂದು 10 ನಿಮಿಷ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಕಬಾಬ್ ರೆಡಿ ಆಗುತ್ತೆ. ಓಕೆನಾ. ನಾನು ಇದೇ ಟೈಮಲ್ಲಿ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊತಿದ್ದೀನಿ. ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಕರಿಬೇಕಿದ್ರೆ ತಿನ್ನಬೇಕಿದ್ರೆ ಎಲ್ಲ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಮ್ಯಾರಿನೇಟ್ ಎಲ್ಲ ಆದಮೇಲೆ ಚೆಕ್ ಮಾಡಿ. ತುಂಬ ನೀರು ಅನ್ನಿಸ್ತಿದೆ, ಜಾಸ್ತಿ ನೀರು ಆಗ್ಬಿಟ್ಟಿದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕಬಾಬ್ ಪುಡಿ ಹಾಕ್ಕೊಳ್ಳಿ, ಸ್ವಲ್ಪ ಅಕ್ಕಿ ಪುಡಿ ಹಾಕ್ಕೊಳ್ಳಿ, ಉಪ್ಪು ನೋಡ್ಕೊಳ್ಳಿ. ಉಪ್ಪು ಇನ್ನೊಂದು ಸ್ವಲ್ಪ ಬೇಕಾಗತ್ತಾ ಅಂತ. ಎಷ್ಟೊಂದು ಕಬಾಬ್ ಪೌಡ್ರಲ್ಲಿ ಅವರೇ ಉಪ್ಪು ಹಾಕ್ಬಿಟ್ಟಿರ್ತಾರೆ. ಸೊ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆನಾ. ಸೊ ಬೇಯಿಸ್ಬೇಕಿದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಉಪ್ಪು ನೋಡ್ಕೊಳ್ಳಿ, ಮತ್ತು ನೀರಾಗಿದೆಯಾ ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಪೌಡ್ರ್ ಬೇಕಂದರೆ ಹಾಕಿ. ಸೊ ಒಂದು ಸ್ವಲ್ಪನೂ ಎಣ್ಣೆ ಹೀರ್ಕೊಂಡಿರಲಿಲ್ಲ. ಕಬಾಬ್ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಪಿಕ್ಸ್ ತೊಗೊಳ್ಳೋಕ್ಕೆ ಸ್ವಲ್ಪ ಮರ್ತೋದೆ. ಸೊ ಒಂದು ಸಲ ಟೇಸ್ಟ್ ಮಾಡಿ.